ಹೆಲೋ ಡಿ ಸ್ಟೂಡೆಂಟ್ಸ್, ಇವಾಗ ತಾನೇ 13 ಜುಲೈ 2026 ಇವತ್ತು ಕೆಇಎ ಅವರು ಫಸ್ಟ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸ್ ನ ರಿಲೀಸ್ ಮಾಡಿದ್ದಾರೆ. ನೀವು ಕೆಇಎ ಅಂತ ಗೂಗಲ್ ಅಲ್ಲಿ ಟೈಪ್ ಮಾಡಿ ಫಸ್ಟ್ ಕರ್ನಾಟಕ ಸಿಇಟಿ ಅಂತ ಬರುತ್ತೆ. ಇದಕ್ಕೆ ಈ ಒಂದು ವೆಬ್ಸೈಟ್ ಗೆ ಹೋದರೆ ನಿಮಗೆ ಅಲ್ಲೊಂದು ಲಿಂಕ್ ಕಾಣಿಸುತ್ತೆ. ಒಂದ್ ಸೆಕೆಂಡ್, ಇದು ಡೌನ್ಲೋಡ್ ಆಗ್ಲಿ. ನೋಡಿ, ಈ ತರ ಸ್ಕ್ರೋಲ್ ಮಾಡ್ಕೊಂಡು ಕೆಳಗೆ ಬಂದ್ರೆ UGCET ಸೀಟ್ ಅಲಾಟ್ಮೆಂಟ್ ಮಾರ್ಕ್ ಸಾರಿ ಇದು ಮಾರ್ಕ್ ಇದೆ. ಇಲ್ಲಿ ಅಡ್ಮಿಷನ್ಸ್ ಅಂತ ಇದೆ ನೋಡಿ. ಇಲ್ಲಿ UGCET ಹೋದ್ರೆ ನೋಡಿ, UGCET 2026 ತಾತ್ಕಾಲಿಕ ಮೊದಲ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶದ ಲಿಂಕ್. ಹಿಂಗ್ ಕ್ಲಿಕ್ ಮಾಡಿ ನಿಮ್ದು ಸಿಇಟಿ ನಂಬರ್ ಅಂದ್ರೆ ಏನು? 2 ಆಲ್ಫಾಬೆಟ್ ಇರುತ್ತೆ, 3 ನಂಬರ್ ಇರುತ್ತೆ. ಎಕ್ಸಾಂಪಲ್ LM 550 ಈ ತರ ನಿಮ್ದು ಒಂದು ನಿಮ್ಮೊಂದು ವೆರಿಫಿಕೇಶನ್ ಸ್ಲಿಪ್ ನ ಒಂದು ಮೇಲ್ಭಾಗದಲ್ಲಿ ಕಾಣಿಸುತ್ತೆ, ಅದರಲ್ಲಿ ಇರುತ್ತೆ ನೋಡಿ. ಮತ್ತೆ ಡೇಟ್ ಆಫ್ ಬರ್ತ್ ನ ಹಾಕಿದ್ರೆ ಮತ್ತೆ ಡೇಟ್ ಆಫ್ ಬರ್ತ್ ಹಾಕಿ ಕ್ಯಾಪ್ಚಾ ಎಂಟರ್ ಮಾಡಿ ಚೆಕ್ ರಿಸಲ್ಟ್ಸ್ ಅಂತ ಕೊಡಿ ಬರುತ್ತೆ. ಬಟ್ ಇಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ, ಈ ಫಸ್ಟ್ ರೌಂಡ್ ಅಲ್ಲಿ ಮಾರ್ಕ್ ರೌಂಡ್ ಅಲ್ಲಿ ಏನ್ ರಿಸಲ್ಟ್ ಬಂದಿತ್ತಲ್ಲ, ಅದನ್ನ ತುಂಬಾ ಜನ ರಿಅರೇಂಜ್ ಮಾಡಿದ್ದಾರೆ. ಬಟ್ ಆದ್ರೂ ಕೂಡ ಅದೇ ಕಾಲೇಜ್ ಅಲಾಟ್ ಆಗಿದೆ. ಸೊ ದೇರ್ ಈಸ್ ಹೈ ಪ್ರಾಬಬಿಲಿಟಿ ಮಿಸ್ಟೇಕ್ ಆಗಿದೆ. ಮಿಸ್ಟೇಕ್ ಫ್ರಮ್ ಕೆಇಎ ಅವರು ಚೇಂಜ್ ಮಾಡ್ಕೊಳ್ತಾರೆ ನೆಕ್ಸ್ಟ್ ರಿಯಲ್ ರಿಸಲ್ಟ್ ಬಿಟ್ಟಾಗ 15th. ಸೊ ನೋ ನೀಡ್ ಟು ವರಿ. ಮತ್ತೆ ಅದೇನೋ ಇಮೇಲ್ ಮಾಡಿ ನಿಮ್ಗೆ ಆತರ ಏನಾದ್ರು ಪ್ರಾಬ್ಲಮ್ ಆಗಿದೆ ಕೆಇಎ ವೆಬ್ಸೈಟ್ ಅವ್ರಿಗೆ ಇಮೇಲ್ ಮಾಡಿ, ಸೊ ದಟ್ ಯು ವಿಲ್ ಗೆಟ್ ದ ರಿಯಲ್ ರಿಸಲ್ಟ್. ಅರ್ಥ ಆಯ್ತಾ? ತುಂಬಾ ಪ್ಯಾನಿಕ್ ಆಗ್ಬೇಡಿ. ಯಾಕಂದ್ರೆ ಕೆಲವೊಬ್ರು ಆಪ್ಷನ್ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ, ಬಟ್ ಅದೇ ಆಪ್ಷನ್ ಸಿಕ್ಕಿದೆ. ಅದ್ ಹೆಂಗ್ ಸಾಧ್ಯ? ಆಪ್ಷನ್ ಡಿಲೀಟ್ ಆದ್ಮೇಲೆ ಅದ್ ಹೆಂಗ್ ಸಿಗೋದಕ್ ಸಾಧ್ಯ? ಅದ್ ಸಿಗ್ಬಾರ್ದಲ್ವಾ, ಬೇರೆ ಸಿಗ್ಬೇಕು. ಬಟ್ ಹೌ ಕ್ಯಾನ್ ಇಟ್ ಬಿ? ಸೊ ನೋಡ್ಕೊಳ್ಳಿ, ಫಸ್ಟ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ ಇದು ಪ್ರಾವಿಷನಲ್ ಅಲ್ವಾ ಇದು. ಸೊ ಮಿಸ್ಟೇಕ್ ಆಗಿದೆ. ಕೆಇಎ ಅವ್ರಿಗೆ ನೀವು ಮೇಲ್ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವರ ಒಂದು ಮೇಲ್ ID ಅಥವಾ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಓಕೆನಾ? ಥ್ಯಾಂಕ್ ಯು.